ಹಾಯ್ ಫ್ರೆಂಡ್ಸ್, ನೀವು UPI ಟ್ರಾನ್ಸಾಕ್ಷನ್ ಮಾಡ್ತಾ ಪ್ರಾಬ್ಲಮ್ ಏನಾದರೂ ಆದರೆ ಲೈಕ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅವ್ರ ಭೀಮ್ ಆ್ಯಪ್ ಈ ಥರ ಆ್ಯಪ್ಸಲ್ಲಿ UPI ಸಪೋರ್ಟ್ ಆಗೋ ಆ್ಯಪ್ಸಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಾ ಪ್ರಾಬ್ಲಮ್ ಆದರೆ ಲೈಕ್ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿ ಮನಿ ಕ್ರೆಡಿಟ್ ಆಗಿಲ್ಲ ಅಂದರೆ ಅವ್ರ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಿ ಟ್ರಾನ್ಸಾಕ್ಷನ್ ಫೇಲ್ ಆದರೆ ಏನಾದರೂ ಫ್ರಾಡ್ ಟ್ರಾನ್ಸಾಕ್ಷನ್ ಆದರೆ ಅವ್ರು ನೀವೇ ಯಾರಿಗೋ ಕಳ್ಸೋಕೆ ಹೋಗಿ ಮಿಸ್ಟೇಕ್ ಆಗಿ ಬೇರೆ ಯಾರಿಗಾದರೂ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದನ್ನೆಲ್ಲ ಯಾವ ರೀತಿ ರೀಫಂಡ್ ಮಾಡಿಸ್ಕೊಳ್ಳೋದು, ಟ್ರಾನ್ಸಾಕ್ಷನ್ನ ರಿವರ್ಸಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ರೀತಿ ಟ್ರಾನ್ಸಾಕ್ಷನ್ನ ರಿವರ್ಸಲ್ ಮಾಡೋದಂತ ನೋಡೋಣ. ನಿಮ್ಮ UPI ಟ್ರಾನ್ಸಾಕ್ಷನಲ್ಲಿ ಪ್ರಾಬ್ಲಮ್ ಆಗಿದ್ರೆ ಈಗ ಫಸ್ಟ್ ಸ್ಟೆಪ್ ಬಂದು ಮಾಡಬೇಕಾಗಿರೋದು ನೀವು ನಿಮ್ಮ ಬ್ಯಾಂಕಲ್ಲಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಯಾವ ಬ್ಯಾಂಕ್ನ ಯೂಸ್ ಮಾಡಿರ್ತೀರೋ ಆ ಬ್ಯಾಂಕಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡಿ. ನೀವು ಕಸ್ಟಮರ್ ಕೇರ್ ಮುಖಾಂತರನೂ ಮಾಡ್ಬೋದು, ಅವ್ರು ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಈಗ ಸೆಕೆಂಡ್ ಸ್ಟೆಪ್ ಬಂದು ಗೂಗಲ್ ಪೇ, ಫೋನ್ಪೇ ಈ ಥರ ಆ್ಯಪ್ಸ್ ಎಲ್ಲನೂ UPI ನೆಟ್ವರ್ಕ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಸೊ ನೀವು UPI ನೆಟ್ವರ್ಕ್ನ ಮ್ಯಾನೇಜ್ ಮಾಡ್ತಾ ಇರೋರು NPCI ಪೋರ್ಟಲಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗತ್ತೆ. NPCI ಪೋರ್ಟಲಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡೋಕ್ಕೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೋಡಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ಬೋದು. ಅವ್ರು ನೀವು ಗೂಗಲ್ಗೆ ಬಂದು NPCI ಅಂತ ಟೈಪ್ ಮಾಡಿದ್ರೆ NPCI ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ನ ಓಪನ್ ಮಾಡಿ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಯಾವ ರೀತಿ ಕೊಡೋದಂತ ನಾನು ಈಗ ತೋರಿಸ್ತೀನಿ ನೋಡಿ. NPCI ವೆಬ್ಸೈಟ್ ಓಪನ್ ಆದರೆ ಅದರ ಅಡ್ರೆಸ್ನ ನೋಡಿ www.npci.org.in. ಸೊ ಇಲ್ಲಿ ಬಂದರೆ ಇಲ್ಲಿ ಗೆಟ್ ಇನ್ ಟಚ್ ಅಂತ ಬರುತ್ತೆ ನೋಡಿ, UPI ಕಂಪ್ಲೇಂಟ್ ಅಂತ ಇದೆ. ನೀವು ಮೊಬೈಲಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಲೆಫ್ಟ್ ಸೈಡ್ ಮೆನು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. UPI ಕಂಪ್ಲೇಂಟ್ನ ಓಪನ್ ಮಾಡಿದ್ರೆ UPI ಡಿಸ್ಪ್ಯೂಟ್ ರೀಅಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇದೆ ನೋಡಿ. ಹಂಗೆ ಕೆಳಗಡೆ ಬಂದರೆ ಟ್ರಾನ್ಸಾಕ್ಷನ್ನು, ಪಿನ್ನು, ಅಕೌಂಟ್ ರಿಜಿಸ್ಟ್ರೇಷನ್, SMS ಲಾಗಿನ್, ಸೊ ಎಲ್ಲ ಥರ ಕಂಪ್ಲೇಂಟು ನೀವು ಇಲ್ಲಿ ರೈಸ್ ಮಾಡ್ಬೋದು UPI ಬಗ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು. ಸೊ ಈಗ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ಗೆ ಬಂದರೆ ಸೆಲೆಕ್ಟ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇಲ್ಲಿ ಪರ್ಸನ್ ಟು ಮರ್ಚೆಂಟ್ ಅಂತ ಇದೆ. ಸೊ ಮರ್ಚೆಂಟ್ ಅಂದರೆ ನೀವು ಯಾವುದಾದ್ರೂ ಅಂಗಡಿಲಿ ಪೇ ಮಾಡಿ ಅಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಮರ್ಚೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಒಬ್ಬರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿದರೆ ಪರ್ಸನ್ ಟು ಪರ್ಸನ್ ಅಂತ ಕೊಡಿ. ಪರ್ಸನ್ ಟು ಪರ್ಸನ್ ಅಂತ ಕೊಟ್ಟರೆ ನೆಕ್ಸ್ಟ್ ಬಂದು ಇಶ್ಯೂ ಕೇಳ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಥರ ಇಶ್ಯೂ ಇದೆ. ಅಮೌಂಟ್ ಡೆಬಿಟೆಡ್ ಬಟ್ ನಾಟ್ ಕ್ರೆಡಿಟೆಡ್ ಅಂತ ಇದೆ. ಆ್ಯಂಡ್ ಟ್ರಾನ್ಸಾಕ್ಷನ್ ಫೇಲ್ಡ್ ಬಟ್ ಅಮೌಂಟ್ ಡೆಬಿಟೆಡ್ ಅಂತ ಇದೆ. ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್. ಸೊ ನಿಮಗೆ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ಸ್ ಅಂತ ಇದೆ. ಸೊ ಏನು ಇಶ್ಯೂ ಆಗಿದೆ ಅಂತ ಮೆನ್ಷನ್ ಮಾಡಿ. ಇವಾಗ ಟ್ರಾನ್ಸಾಕ್ಷನ್ ಮಾಡ್ತಾ ಟ್ರಾನ್ಸಾಕ್ಷನ್ ಫೇಲ್ ಆಗಿತ್ತು, ಸೊ ಟ್ರಾನ್ಸಾಕ್ಷನಲ್ಲಿ ಏನು ಇಶ್ಯೂ ಆಯಿತು ಅಂತ ನಾವು ಕಮೆಂಟ್ಸಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಟ್ರಾನ್ಸಾಕ್ಷನ್ ID ತೋರಿಸ್ತಾ ಇದೆ. ಸೊ ನಿಮ್ಮ ಗೂಗಲ್ ಪೇ, ಫೋನ್ಪೇಲೆಲ್ಲನೂ ಆ ಟ್ರಾನ್ಸಾಕ್ಷನ್ನಲ್ಲಿ ಕೆಳಗಡೆ ಒಂದು ಟ್ರಾನ್ಸಾಕ್ಷನ್ ID ಅಂತ ಇರುತ್ತೆ ನೋಡಿ, ಟ್ರಾನ್ಸಾಕ್ಷನ್ ನಂಬರ್ ಅಂತ ಇರುತ್ತೆ. ಫೋನ್ಪೇಲೆಲ್ಲ UTR ನಂಬರ್ ಅಂತ ಬರುತ್ತೆ, ಬೇರೆ ಗೂಗಲ್ ಪೇ ಎಲ್ಲನೂ ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ಸೊ 12 ಡಿಜಿಟ್ ನಂಬರ್ ಇದು. 12 ಡಿಜಿಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬ್ಯಾಂಕ್ ನೇಮ್ ಅಂತ ಕೇಳ್ತಾ ಇದೆ. ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಯಾವ ಬ್ಯಾಂಕ್ನ ಯೂಸ್ ಮಾಡಿದ್ರೋ ಆ ಬ್ಯಾಂಕಿಂದು ಹೆಸರನ್ನ ಹಾಕಬೇಕಾಗುತ್ತೆ. ಬ್ಯಾಂಕ್ ನೇಮ್ ಹಾಕಾದ್ಮೇಲೆ UPI ID ಕೇಳ್ತಾ ಇದೆ. ಸೊ ಅದರಲ್ಲಿ ನಿಮ್ಮ UPI ಅಡ್ರೆಸ್ನ ಹಾಕಬೇಕಾಗತ್ತೆ. ನಿಮ್ಮ ಫೋನ್ಪೇ, ಗೂಗಲ್ ಪೇ ಅದರೊಳಗಡೆ ಸಿಗುತ್ತೆ UPI ಅಡ್ರೆಸ್ಸು, ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮದು ನೀವು ಟ್ರಾನ್ಸ್ಫರ್ ಮಾಡ್ತಾ ಇರೋದಲ್ಲ, ನಿಮ್ಮ UPI ಅಡ್ರೆಸ್ನ ಹಾಕಬೇಕಾಗತ್ತೆ. ನೆಕ್ಸ್ಟು ಅಮೌಂಟ್ ಅಂತ ಇದೆ, ಅಮೌಂಟ್ ಅಂತ ಹಾಕಿ ಸೊ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರಿ ಅದನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಡೇಟು ಯಾವತ್ತು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದಂತ ನೋಡಿ, ಡೇಟು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳ್ತಾ ಇದೆ. ಹಾಕ್ಬಿಟ್ಟು ನಿಮ್ಮ ಇಮೇಲ್ ID ನ ಹಾಕಬೇಕಾಗತ್ತೆ. ನೆಕ್ಸ್ಟು ಇಮೇಲ್ ID ಕೇಳ್ತಾ ಇದೆ, ಇಮೇಲ್ ID ಹಾಕಬೇಕಾಗತ್ತೆ. ಇಮೇಲ್ ID ಹಾಕಾದ್ಮೇಲೆ ಮೊಬೈಲ್ ನಂಬರು, ಇಲ್ಲಿ ನೀವು ಯೂಸ್ ಮಾಡ್ತಿರೋ ಗೂಗಲ್ ಪೇ, ಫೋನ್ಪೇ ಎಲ್ಲ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಾದ್ಮೇಲೆ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನ ಕೇಳ್ತಾ ಇದೆ. ಒಂದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟಿಂದ ಆ ಟ್ರಾನ್ಸಾಕ್ಷನಲ್ಲಿ ದುಡ್ಡು ಕಟ್ಟಾಗಿರುತ್ತಲ್ಲ, ಆ ಟ್ರಾನ್ಸಾಕ್ಷನ್ದು ಒಂದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟ್ನ ಕೊಡಬೇಕು. ಕಂಪ್ಲೇಂಟ್ ರಿಜಿಸ್ಟರ್ ಆಗಿ 7 to 14 ಡೇಸ್ ಒಳಗಡೆ ಆ ಟ್ರಾನ್ಸಾಕ್ಷನ್ನು ರಿವರ್ಸ್ ಆಗುತ್ತೆ. ಇನ್ನು ರಿವರ್ಸ್ ಆಗಿಲ್ಲ, ಕಂಪ್ಲೇಂಟಿಂದು ಸ್ಟೇಟಸ್ ತಿಳ್ಕೊಬೇಕು ಅಂದರೆ ನಿಮ್ಮ ಬ್ಯಾಂಕಿಗೆ ಕಾಲ್ ಮಾಡಿ, ಅವ್ರ NPCI ಕಾಲ್ ಮಾಡಿ ನೀವು ಸ್ಟೇಟಸ್ನ ತಿಳ್ಕೊಬೋದು. ನೋಡೋದ್ರಲ್ಲ ಯಾವ ರೀತಿ ಕಂಪ್ಲೇಂಟ್ ಮಾಡಿ ಟ್ರಾನ್ಸಾಕ್ಷನ್ನ ರಿವರ್ಸಲ್ ಮಾಡ್ಕೊಳ್ಳೋದಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.